ಹುಮ್ನಾಬಾದ್ನ ಮೊಳಕೆರೆ ಬಳಿ ಬ್ಲಾಸ್ಟ್ ಆಗಿದೆ. 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಹುಮ್ನಾಬಾದ್ನ ಮೊಳಕೆರೆ ಬಳಿ ಭೀಕರ ಬ್ಲಾಸ್ಟ್ ಸಂಭವಿಸಿ 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯವಾಗಿದೆ. ಹೇಗಾಯ್ತು, ಏನಾಯ್ತು ಅನ್ನೋದರ ತನಿಖೆ ನಡೀತಾ ಇದೆ. 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಏನದು ಬ್ಲಾಸ್ಟ್ ಅನ್ನುವ ತನಿಖೆ ಈಗ ನಡೆಯುತ್ತಿದೆ. ಈ ಒಂದು ಘಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಇಂಜೂರ್ಡ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೀದರ್ನ ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ಘಟನೆ ಇದು. ತುತ್ತಂತೇಳಿ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ಬ್ಲಾಸ್ಟ್ ಇದು. ಬೀದರ್ನ ಹುಮ್ನಾಬಾದ್ 4 ಜನ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಬ್ಲಾಸ್ಟ್ ಸಂಭವಿಸ್ತಾ ಇದ್ದಂತೆ ಸುತ್ತಮುತ್ತ ಜನ ಸೇರ್ತಾ ಇದ್ದಾರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್ ಇತ್ತಲ್ಲ, ಕ್ರೈಮ್ ಟೇಪ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಯಾರಿಗೂ ಬರದ ಹಾಗೆ ಅಲ್ಲಿ ಸಂಪೂರ್ಣವಾಗಿ ಪೊಲೀಸರು ಈಗ ಆ ಸ್ಥಳವನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. 4 ಜನ ವಿದ್ಯಾರ್ಥಿಗಳಿಗೆ ಬ್ಲಾಸ್ಟ್ ಆಗಿದೆ. ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ದುರ್ಘಟನೆ ಇದು. ಏಕಾಏಕಿ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ? ಏನಾದ್ರೂ ಸ್ಫೋಟಕ ಅಲ್ಲಿ ಇತ್ತ ಅಥವಾ ಬೇರೆನಾದ್ರೂ ಬ್ಲಾಸ್ಟ್ ಆಯ್ತಾ? ಸಿಲಿಂಡರ್ ಬ್ಲಾಸ್ಟ್ ಅದು ಅಥವಾ ಬೇರೆನಾದ್ರೂ ವಸ್ತುಗಳನ್ನ ಅಲ್ಲಿ ತಂದು ಬ್ಲಾಸ್ಟ್ ಮಾಡಿದ್ರ ಅಥವಾ ಕರೆಂಟ್ ಬ್ಲಾಸ್ಟ್? ಇದೆಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. 4 ಜನ ವಿದ್ಯಾರ್ಥಿಗಳು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮೊಳಕೆರೆ ಬಳಿ ಅನುಮಾನಾಸ್ಪದವಾದ ವಸ್ತು ಸ್ಫೋಟವಾಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಯಾರವರು ತಂದಿದ್ಯಾರು? ವಿದ್ಯಾರ್ಥಿಗಳು ಇರುವ ಜಾಗದಲ್ಲಿ ಹೋಗಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯಾರು? ಇದರ ಹಿಂದೆ ಯಾರಿದ್ದಾರೆ? ಸ್ಫೋಟಕ ಏನಾದ್ರೂ ಬ್ಲಾಸ್ಟ್ ಆಯ್ತಾ ಅಥವಾ ಕೆಮಿಕಲ್ ಬ್ಲಾಸ್ಟ್ ಆಯ್ತಾ? ಇದೆಲ್ಲವೂ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಬೀದರ್ನ ಹುಮ್ನಾಬಾದ್ 4 ಜನ ವಿದ್ಯಾರ್ಥಿಗಳು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 4 ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಗಂಭೀರ ಸ್ಥಿತಿಯಲ್ಲಿ ಈಗ ವಿದ್ಯಾರ್ಥಿಗಳಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ತಿಳಿದು ಬಂದಿಲ್ಲ. घटने ಆಗಿರೋದು ಹುಮ್ನಾಬಾದ್ನ ಮೊಳಕೆರೆ. आपका कौन सा गांव? मोड़खेरा। क्या हो गया गांव में बच्चा सुबह जाके बैठा हुआ था गली पे, जो घर पे के पास ऑटोमेटिक 4-5 जना बैठे तो ब्लास्ट हुआ उसमें से। कैसे ब्लास्ट हो गया? क्या ब्लास्ट का क्या साउंड आया? कैसे साउंड आगा फुल एकदम टायर का दबड़ता हुआ ब्लास्ट आगा उसमें। हाँ, 6 पेशेंट इससे पहले एक बच्चे का लेके आके इनका पैर कट करा के लिख गए थे पुलिस। बच्चे के स्कूल जा रहे थे? हाँ, बच्चे स्कूल को जा रहे थे। बच्चे लोग स्कूल जा रहे थे, वैन का वेट कर रहे थे उन लोग। वैन का वेट करने के बाद जैसे वैन भी नहीं है, अभी ब्लास्ट हो गया। वो साउंड इतनी खतरनाक थी कि मैं खेत को गया था बाथरूम करने के लिए, वहां तक साउंड आया कि मैं फिर आके रोड पे देखा तो बोले कि वो तुम्हारे दोस्त का ब्लास्ट हो गया बोल के। कितने लोग को लगे ब्लास्ट? टोटल 6 लोग को लगा। एक हमारा दोस्त था और एक बुजुर्ग थे। ಹುಮ್ನಾಬಾದ್ನ ಮೊಳಕೆರೆ ಬಳಿ ಬ್ಲಾಸ್ಟ್ ಆಗಿದೆ. 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಹುಮ್ನಾಬಾದ್ನ ಮೊಳಕೆರೆ ಬಳಿ ಭೀಕರ ಬ್ಲಾಸ್ಟ್ ಸಂಭವಿಸಿ 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯವಾಗಿದೆ. ಹೇಗಾಯ್ತು, ಏನಾಯ್ತು ಅನ್ನೋದರ ತನಿಖೆ ನಡೀತಾ ಇದೆ. 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಏನದು ಬ್ಲಾಸ್ಟ್ ಅನ್ನುವ ತನಿಖೆ ಈಗ ನಡೆಯುತ್ತಿದೆ. ಈ ಒಂದು ಘಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಇಂಜೂರ್ಡ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೀದರ್ನ ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ಘಟನೆ ಇದು. ತುತ್ತಂತೇಳಿ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ಬ್ಲಾಸ್ಟ್ ಇದು. ಬೀದರ್ನ ಹುಮ್ನಾಬಾದ್ 4 ಜನ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಬ್ಲಾಸ್ಟ್ ಸಂಭವಿಸ್ತಾ ಇದ್ದಂತೆ ಸುತ್ತಮುತ್ತ ಜನ ಸೇರ್ತಾ ಇದ್ದಾರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್ ಇತ್ತಲ್ಲ, ಕ್ರೈಮ್ ಟೇಪ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಯಾರಿಗೂ ಬರದ ಹಾಗೆ ಅಲ್ಲಿ ಸಂಪೂರ್ಣವಾಗಿ ಪೊಲೀಸರು ಈಗ
ಆ ಸ್ಥಳವನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. 4 ಜನ ವಿದ್ಯಾರ್ಥಿಗಳಿಗೆ ಬ್ಲಾಸ್ಟ್ ಆಗಿದೆ. ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ದುರ್ಘಟನೆ ಇದು. ಏಕಾಏಕಿ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ? ಏನಾದ್ರೂ ಸ್ಫೋಟಕ ಅಲ್ಲಿ ಇತ್ತ ಅಥವಾ ಬೇರೆನಾದ್ರೂ ಬ್ಲಾಸ್ಟ್ ಆಯ್ತಾ? ಸಿಲಿಂಡರ್ ಬ್ಲಾಸ್ಟ್ ಅದು ಅಥವಾ ಬೇರೆನಾದ್ರೂ ವಸ್ತುಗಳನ್ನ ಅಲ್ಲಿ ತಂದು ಬ್ಲಾಸ್ಟ್ ಮಾಡಿದ್ರ ಅಥವಾ ಕರೆಂಟ್ ಬ್ಲಾಸ್ಟ್? ಇದೆಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. 4 ಜನ ವಿದ್ಯಾರ್ಥಿಗಳು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮೊಳಕೆರೆ ಬಳಿ ಅನುಮಾನಾಸ್ಪದವಾದ ವಸ್ತು ಸ್ಫೋಟವಾಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಯಾರವರು ತಂದಿದ್ಯಾರು? ವಿದ್ಯಾರ್ಥಿಗಳು ಇರುವ ಜಾಗದಲ್ಲಿ ಹೋಗಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯಾರು? ಇದರ ಹಿಂದೆ ಯಾರಿದ್ದಾರೆ? ಸ್ಫೋಟಕ ಏನಾದ್ರೂ ಬ್ಲಾಸ್ಟ್ ಆಯ್ತಾ ಅಥವಾ ಕೆಮಿಕಲ್ ಬ್ಲಾಸ್ಟ್ ಆಯ್ತಾ? ಇದೆಲ್ಲವೂ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಬೀದರ್ನ ಹುಮ್ನಾಬಾದ್ 4 ಜನ ವಿದ್ಯಾರ್ಥಿಗಳು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 4 ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಗಂಭೀರ ಸ್ಥಿತಿಯಲ್ಲಿ ಈಗ ವಿದ್ಯಾರ್ಥಿಗಳಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ತಿಳಿದು ಬಂದಿಲ್ಲ. घटने ಆಗಿರೋದು ಹುಮ್ನಾಬಾದ್ನ ಮೊಳಕೆರೆ. आपका कौन सा गाँव? मोड़खेरा। क्या हो गया गाँव में बच्चा सुबह जाके बैठा हुआ था गली पे, जो घर पे के पास ऑटोमेटिक 4-5 जना बैठे तो ब्लास्ट हुआ उसमें से। कैसे ब्लास्ट हो गया? क्या ब्लास्ट का क्या साउंड आया? कैसे साउंड आगा फुल एकदम टायर का था फुटता हुआ ब्लास्ट आ गया उसमें। हाँ, 6 पेशेंट इससे पहले एक बच्चे का लेके आके इनका पैर कट करा के लिख गए थे पुलिस। बच्चे के स्कूल जा रहे थे? हाँ, बच्चे स्कूल को जा रहे थे। बच्चे लोग स्कूल जा रहे थे, वैन का वेट कर रहे थे उन लोग। वैन का वेट करने के बाद जैसे वैन भी नहीं है, अभी ब्लास्ट हो गया। वो साउंड इतनी खतरनाक थी कि मैं खेत को गया था बाथरूम करने के लिए, वहां तक साउंड आके मैं फिर आके रोड पे देखा तो बोले कि वो तुम्हारे दोस्त का ब्लास्ट हो गया बोल के। कितने लोग को लगे ब्लास्ट? टोटल 6 लोग को लगा। एक हमारा दोस्त था और एक बुजुर्ग थे। ಹುಮ್ನಾಬಾದ್ನ ಮೊಳಕೆರೆ ಬಳಿ ಬ್ಲಾಸ್ಟ್ ಆಗಿದೆ. 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಹುಮ್ನಾಬಾದ್ನ ಮೊಳಕೆರೆ ಬಳಿ ಭೀಕರ ಬ್ಲಾಸ್ಟ್ ಸಂಭವಿಸಿ 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯವಾಗಿದೆ. ಹೇಗಾಯ್ತು, ಏನಾಯ್ತು ಅನ್ನೋದರ ತನಿಖೆ ನಡೀತಾ ಇದೆ. 4 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ. ಏನದು ಬ್ಲಾಸ್ಟ್ ಅನ್ನುವ ತನಿಖೆ ಈಗ ನಡೆಯುತ್ತಿದೆ. ಈ ಒಂದು ಘಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಇಂಜೂರ್ಡ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೀದರ್ನ ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ಘಟನೆ ಇದು. ದುತ್ತಂತೇಳಿ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ಬ್ಲಾಸ್ಟ್ ಇದು. ಬೀದರ್ನ ಹುಮ್ನಾಬಾದ್ 4 ಜನ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಬ್ಲಾಸ್ಟ್ ಸಂಭವಿಸ್ತಾ ಇದ್ದಂತೆ ಸುತ್ತಮುತ್ತ ಜನ ಸೇರ್ತಾ ಇದ್ದಾರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್ ಇತ್ತಲ್ಲ, ಕ್ರೈಮ್ ಟೇಪ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಯಾರಿಗೂ ಬರದ ಹಾಗೆ ಅಲ್ಲಿ ಸಂಪೂರ್ಣವಾಗಿ ಪೊಲೀಸರು ಈಗ ಆ ಸ್ಥಳವನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. 4 ಜನ ವಿದ್ಯಾರ್ಥಿಗಳಿಗೆ ಬ್ಲಾಸ್ಟ್ ಆಗಿದೆ. ಹುಮ್ನಾಬಾದ್ನ ಮೊಳಕೆರೆ ಬಳಿ ಸಂಭವಿಸಿರುವಂತಹ ದುರ್ಘಟನೆ ಇದು. ಏಕಾಏಕಿ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ? ಏನಾದ್ರೂ ಸ್ಫೋಟಕ ಅಲ್ಲಿ ಇತ್ತ ಅಥವಾ ಬೇರೆನಾದ್ರೂ ಬ್ಲಾಸ್ಟ್ ಆಯ್ತಾ? ಸಿಲಿಂಡರ್ ಬ್ಲಾಸ್ಟ್ ಅದು ಅಥವಾ ಬೇರೆನಾದ್ರೂ ವಸ್ತುಗಳನ್ನ ಅಲ್ಲಿ ತಂದು ಬ್ಲಾಸ್ಟ್ ಮಾಡಿದ್ರ ಅಥವಾ ಕರೆಂಟ್ ಬ್ಲಾಸ್ಟ್? ಇದೆಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. 4 ಜನ ವಿದ್ಯಾರ್ಥಿಗಳು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಹೈದರಾಬಾದ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮೊಳಕೆರೆ ಬಳಿ ಅನುಮಾನಾಸ್ಪದವಾದ ವಸ್ತು ಸ್ಫೋಟವಾಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಯಾರವರು ತಂದಿದ್ಯಾರು? ವಿದ್ಯಾರ್ಥಿಗಳು ಇರುವ ಜಾಗದಲ್ಲಿ ಹೋಗಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯಾರು? ಇದರ ಹಿಂದೆ ಯಾರಿದ್ದಾರೆ? ಸ್ಫೋಟಕ ಏನಾದ್ರೂ ಬ್ಲಾಸ್ಟ್ ಆಯ್ತಾ ಅಥವಾ ಕೆಮಿಕಲ್ ಬ್ಲಾಸ್ಟ್ ಆಯ್ತಾ? ಇದೆಲ್ಲವೂ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಬೀದರ್ನ ಹುಮ್ನಾಬಾದ್ 4 ಜನ ವಿದ್ಯಾರ್ಥಿಗಳು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ
4 ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಗಂಭೀರ ಸ್ಥಿತಿಯಲ್ಲಿ ಈಗ ವಿದ್ಯಾರ್ಥಿಗಳಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ತಿಳಿದು ಬಂದಿಲ್ಲ. घटने ಆಗಿರೋದು ಹುಮ್ನಾಬಾದ್ನ ಮೊಳಕೆರೆ. आपका कौन सा गाँव? मोड़खेरा क्या हो गया गाँव में? गांव में बच्चा सुबह जाके बैठा हुआ था गली पे, जो घर पे के पास ऑटोमेटिक 4-5 जना बैठे तो ब्लास्ट होगा उसमें से। कैसे ब्लास्ट हो गया? क्या ब्लास्ट का क्या साउंड आया? कैसे साउंड आगा फुल एकदम टायर का था फुटता हुआ ब्लास्ट आगा उसमें। हाँ 6 पेशेंट इससे पहले एक बच्चे का लेके आके इनका पैर कट करा के ले गए थे पुलिस। बच्चे क्या स्कूल जा रहे थे? हाँ बच्चे स्कूल को जा रहे थे, बच्चे लोग स्कूल जा रहे थे, वैन का वेट कर रहे थे उन लोग। वैन का वेट करने के बाद जैसे वैन भी नहीं है, अभी ब्लास्ट हो गया वो। साउंड इतनी खतरनाक थी कि मैं खेत को गया था बाथरूम करने के लिए, वहां तक साउंड आके मैं फिर आके रोड पे देखा तो बोले कि वो तुम्हारे दोस्त का ब्लास्ट हो गया बोल के। कितने लोग को लगे ब्लास्ट? टोटल 6 लोग को लगा। एक हमारा दोस्त था और एक बुजुर्ग थे